ಎಷ್ಟೇ ಬಿಳಿ ಕೂದಲಿದ್ದರೂ ಕೇವಲ 1 ನಿಮಿಷದಲ್ಲಿ ಕಪ್ಪಾಗಿಸಲು ಈ ಒಂದು ಮನೆಯಲ್ಲಿ ತಯಾರಿಸಿರುವ ಡೈ ನೋಡಿ 100% ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ಎಲ್ಲಕ್ಕಂತೆ ಮುಂಚೆ ನೀರಲ್ಲಿ ಒಂದು ಸ್ವಲ್ಪ ಟೀ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು ಲವಂಗ ಒಂದು 4-5 ಪೀಸ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಲವಂಗ ಕೂದಲು ಬೆಳೆಯೋದಕ್ಕೆ, ಕೂದಲು ಕಪ್ಪಾಗೋದಕ್ಕೆ, ಕೂದಲು ಫುಲ್ಲು ಸ್ಮೂತಾಗಿ ಶೈನಿಯಾಗಿರೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಟೀ ಪುಡಿನೂ ಅಷ್ಟೇ. ನೋಡಿ, ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈ ರೀತಿ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ ಫ್ರೆಂಡ್ಸ್, ಈ ಒಂದೆರಡು ಪದಾರ್ಥನೂ ಕೂದಲು ಬೆಳೆಯೋದಕ್ಕೆ, ಕಪ್ಪಾಗೋದಕ್ಕೆ 100% ಕೆಲಸ ಮಾಡುತ್ತೆ. ನೋಡಿ, ಈ ರೀತಿ ಬಿಸಿ ಆದಮೇಲೆ ಈ ಒಂದು ಬಾಲ್ ತಗೊಂಡು ಅದರಲ್ಲಿ ಸೋಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬಾಣಲೆ ಇಕ್ಬಿಟ್ಟು, ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಯಾವುದನ್ನು ಬಾಣಲೆ ಇದ್ದರೆ ಆ ಬಾಣಲೆ ಇಕ್ಬಿಟ್ಟು ಅದರಲ್ಲಿ ಕಲ್ಲೊಂಜಿ ಸೀಡ್ಸು ನೋಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಲ್ಲೊಂಜಿ ಸೀಡ್ಸು ಅಷ್ಟೇ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಇದನ್ನು ಚೆನ್ನಾಗಿ ಬಿಸಿ ಮಾಡೋಣ ಈ ರೀತಿ. ನೋಡಿ, ನೆಕ್ಸ್ಟ್ ಇದರಲ್ಲಿ ಮೆಂತ್ಯಕಾಳು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮೆಂತ್ಯಕಾಳು ಅಷ್ಟೇ ಕೂದಲು ದಪ್ಪ ಆಗೋದಕ್ಕೆ, ಕಪ್ಪಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ನೋಡಿ, ಇದು ಎರಡನ್ನೂ ಕ್ಲೀನಾಗಿ ಈ ರೀತಿ ಬಿಸಿ ಮಾಡ್ಕೊಳ್ಳೋಣ, ಕಪ್ಪಗಾಗೋ ಥರ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಬಿಸಿ ಮಾಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಕಪ್ಪಗಾಗಬೇಕು, ಆ ರೀತಿ ಚೆನ್ನಾಗಿ ಕ್ಲೀನಾಗಿ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನೋಡಿ, ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೋಬೇಕು. ಈ ರೀತಿ ಪುಡಿ ಮಾಡ್ಕೋಬೇಕು ಕ್ಲೀನಾಗಿ. ಅದನ್ನು ಸಪ್ರೇಟಾಗಿ ಇಕ್ಕೋಣ. ನೆಕ್ಸ್ಟ್ ಇದು ಸೇಬೆ ಎಲೆ ಎಳೆದು ಫ್ರೆಶ್ ಆಗಿರೋದು ಕಿತ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಕ್ಲೀನಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಇದರಲ್ಲಿ ದಾಸವಾಳ ಎಲೆನೂ ಅಷ್ಟೇ. ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ದಾಸವಾಳ ಎಲೆ ಒಂದು 4-5 ಎಲೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ದಾಸವಾಳ ಎಲೆನೂ ಅಷ್ಟೇ ಕೂದಲು ಬೆಳೆಯೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಈ ನೆಕ್ಸ್ಟ್ ಇದರಲ್ಲಿ ದೊಡ್ಡ ಪತ್ರೆ ಎಲೆ ನಿಮ್ಗೆ ಗೊತ್ತಿರೋದೆ, ಎಲ್ಲದಕ್ಕೂ ಆರೋಗ್ಯಕ್ಕೂ ಹೆಲ್ತ್ಗೂ ಎಲ್ಲದಕ್ಕೂ ಒಳ್ಳೆಯದದು. ಅದು ಕೂದಲಿಗೂ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಳಸಿ ಎಲೆ ನೋಡಿ ಫ್ರೆಂಡ್ಸ್, ತುಳಸಿ ಎಲೆನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ 4 ಇಂಗ್ರೀಡಿಯೆಂಟ್ಸ್ನ ಕ್ಲೀನಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ನೋಡಿ, ನಾವು ಡಿಕಾಷನ್ ರೆಡಿ ಮಾಡಿದ್ವಲ್ಲ, ಆ ಡಿಕಾಷನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡಿದ್ದೀನಿ. ನೋಡಿ, ಈ ಪೇಸ್ಟ್ನ ಸೋಸ್ಕೊಳ್ಳೋಣ. ಇವಾಗ ಒಂದು ಕ್ಲೀನಾಗಿ ನೋಡಿ ಈ ರೀತಿ ಸೋಸ್ಕೋಬೇಕು. ಟೀ ಸೋಸೋದಿರ್ತದಲ್ಲ, ಅದರಲ್ಲಿ ಕ್ಲೀನಾಗಿ ಈ ರೀತಿ ಸೋಸ್ಕೊಳ್ಳೋಣ. ನೋಡಿ, ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡಿ ಕ್ಲೀನಾಗಿ ಸೋಸ್ಕೊಳ್ಳಿ. ನೆಕ್ಸ್ಟ್ ಈಗ ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಒಂದು ಸೈಡ್ಗೆ ಇಕ್ಕೋಣ. ನೆಕ್ಸ್ಟ್ ಇವಾಗ ಒಂದು ಕಬ್ಬಿಣದ ಬಾಣಲೆ ತಗೊತಾ ಇದ್ದೀನಿ. ಆ ಬಾಣಲೆಯಲ್ಲಿ ನಾವು ಪುಡಿ ಮಾಡಿದ್ವಲ್ಲ, ಕಲ್ಲೊಂಜಿ ಸೀಡ್ಸು ಮತ್ತು ಮೆಂತ್ಯಕಾಳು ಪುಡಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ನಮ್ಗೆ ಎಷ್ಟು ಬೇಕು ಅಷ್ಟೊಂದು 2 ಸ್ಪೂನ್ ಹಾಕ್ಕೊಂಡು, ಮತ್ತು ಮೆಹಂದಿ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಅದರಲ್ಲಿ ಇವಾಗ ನಾವು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದು ನೋಡಿ ತುಂಬಾ ಎಫೆಕ್ಟಿವ್ ಕೆಲಸ ಮಾಡುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿ ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ನೈಟ್ ಫುಲ್ ಬಿಟ್ಬಿಡಿ. ನೋಡಿ, ಬೆಳಿಗ್ಗೆ ಓಪನ್ ಮಾಡಿ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಪ್ಪಾಗಿದೆ. ಯಾವುದೇ ಡೈ ಏನೂ ಬೇಕಾಗಿಲ್ಲ. ಈ ರೀತಿ ನಾವು ಮನೆಯಲ್ಲೇ ತಯಾರಿಸ್ಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಯಾವುದೇ ರೀತಿ ಎಫೆಕ್ಟ್ ಇರೋಲ್ಲ. 100% ಎಫೆಕ್ಟಾಗಿ ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಪ್ಪಾಗಿದೆ ಅಂತ ತೋರಿಸ್ತಾ ಇದ್ದೀವಿ. ನೋಡಿ, ಯಾವ ರೀತಿ ಕಪ್ಪಾಗಿದೆ. ಇದನ್ನು ನಾವು ಹಚ್ಕೊಂಡ್ರೆ ಒಂದೇ ಸರ್ತಿ ಕಪ್ಪಾಗುತ್ತೆ ಅಂತ ಹೇಳಲ್ಲ, ವಾರಕ್ಕೊಂದ್ಸಲ ಹಚ್ಕೊಂಡ್ರೆ ಸಾಕು. ಆ ರೀತಿ ನಾವು 1-2 ತಿಂಗಳು 3 ತಿಂಗಳು ಕಂಟಿನ್ಯೂ ಆಗಿ ಹಚ್ಕೊಂಡ್ರೆ ಕೂದಲು 100% ಕಪ್ಪಾಗುತ್ತೆ. ನೋಡಿ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.